ನೀವು ನಿಮ್ಮ ಗುರಿಯನ್ನು ತಲುಪಬೇಕಾದರೆ ಒಂದು ಮನಸ್ಥಿತಿಯಿಂದ ನಿರಂತರವಾಗಿ ಪ್ರಯತ್ನಿಸಬೇಕು ಎಂದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಾಹೇಬರು ಹೇಳುತ್ತಾರೆ. ಮನುಷ್ಯ ದೊಡ್ಡ ಗುರಿ ಮತ್ತು ಜ್ಞಾನ ಹೆಚ್ಚಿಸಿಕೊಳ್ಳುವುದು ಅವನ ಗುರಿಯನ್ನು ತಲುಪಬಹುದು. ಯಾವತ್ತೂ ನೀವು ಗಮನಿಸಬೇಕು, ನೊಣಗಳನ್ನು ಸುಂದರವಾದ ದೇಹವನ್ನು ಬಿಟ್ಟು ಗಾಯದ ಮೇಲೆ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮನ್ನು ಸಣ್ಣ ಸಣ್ಣ ತಪ್ಪುಗಳನ್ನು ಹುಡುಕುತ್ತಾರೆ. ನಿನ್ನ ಗುರಿಯನ್ನು ನೀನು ತಲುಪಬೇಕಾದರೆ ಕಲಾಂ ಸಾಹೇಬರು ಹೇಳಿದ ಪ್ರಕಾರ ನೀನು ನಿರಂತರವಾಗಿ ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಪರಿಶ್ರಮವೇ ಮದ್ದು ಎಂದು ಯಾರಲ್ಲಿ ಇರುತ್ತೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನಿನ್ನ ಕಷ್ಟದ ಪರಿಸ್ಥಿತಿಯಲ್ಲಿ ನೀನು ಸಕಾರಾತ್ಮಕ ಯೋಚನೆಗಳೊಂದಿಗೆ ಪ್ರತಿ ಬಾರಿಯೂ ನಿನ್ನ ಸಕಾರಾತ್ಮಕ ಯೋಚನೆಗಳೊಂದಿಗೆ ಸಾಧಿಸಲಾಗುತ್ತದೆ. ನಿನ್ನನ್ನು ಪ್ರಯತ್ನದಲ್ಲಿ ಸೋತರೂ ನಿನ್ನ ಪ್ರಯತ್ನ ನಿಲ್ಲಬಾರದು. ನಿರಂತರ ಸೋಲನ್ನು ಗೆಲುವಾಗಿ ಬದಲಾಗುತ್ತದೆ. ನಿನ್ನ ಪ್ರಯತ್ನವಿಲ್ಲದೆ ನೀನು ಯಶಸ್ವಿಯಾಗಲು ಸಾಧ್ಯವೇ ಇಲ್ಲ. ಆದ ಕಾರಣ ನಿನ್ನ ಸಂಪೂರ್ಣ ಪ್ರಯತ್ನ ನಿನ್ನ ಕೆಲಸದಲ್ಲಿ ಇರಬೇಕು. ಆಗ ಮಾತ್ರ ನೀನು ಗೆಲ್ಲಲು ಸಾಧ್ಯ. ಕಳೆದ ಬಾರಿ ಆದ ತಪ್ಪನ್ನು ತಿದ್ದಿಕೊಳ್ಳುವ ಹಾಗೆ. ಗೆದ್ದಾಗ ಅಹಂವನ್ನು ಪಡುವವನು ಯಾವತ್ತೂ ಉಳಿಯಲ್ಲ. ಸೋತಾಗ ಕುಸಿದು ಬೀಳುವವನು ಯಾವತ್ತೂ ಬೆಳೆಯಲ್ಲ. ಗೆಲುವಿನ ಸಂಭ್ರಮ ನೆತ್ತಿಗೆ ಏರದಿರಲಿ, ಸೋಲಿನ ಮನಸ್ಸಿಗೆ ತಾಕತ್ತಿರಲಿ. ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ಮದ್ದು. ಇದು ಯಾರಲ್ಲಿ ಇರುತ್ತೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನಿನ್ನನ್ನು ನೀನು ಸೋಲಿನಿಂದ ಆದ ತಪ್ಪು ತಿದ್ದಿಕೋ. ಆ ತಪ್ಪು ಇನ್ನೊಂದು ಸಲ ಮರಳಿಸದೆ ಗೆಲುವಾಗಿ ಹೋರಾಡಿ ಗುರಿ ಮುಟ್ಟುವ ಪ್ರಯತ್ನ ನಾವೆಲ್ಲರೂ ಮಾಡಬೇಕು. ಸೂರ್ಯನಂತೆ ಪ್ರಜ್ವಲಗೊಳಿಸಬೇಕಾದರೆ ಮೊದಲು ಅವನಂತೆ ಉರಿಯುವುದನ್ನು ಕಲಿಯಬೇಕು. ಸಮಸ್ಯೆಗಳಿಗೆ ಯಾವುದೇ ಕಾರಣಕ್ಕೂ ನಿನ್ನನ್ನು ಸೋಲಿಸುವ ಅವಕಾಶ ಕೊಡಬಾರದು ಎಂದು ಎಪಿಜೆ ಅಬ್ದುಲ್ ಕಲಾಂ ಸಾಹೇಬರು ಹೇಳುತ್ತಾರೆ.